ಅವ್ರು ನಿಮಗೆ ಜಾಕೆಟ್ ಮತ್ತು ಇಯರಿಂಗ್ನ ಗಿಫ್ಟ್ ಮಾಡಿದರು. ಅದೇ ನೀವೊಂದು ಮಾತಂದ್ರಿ, ಹೆಚ್ಚು ಕಮ್ಮಿ ಆ ಜಾಕೆಟ್ಗೆ 1.5 ಲಕ್ಷದ ಮೇಲೆ ಆಸುಪಾಸು ಇರಬಹುದು ಅಂತ ಕೆಲವೊಂದು ಟ್ರೋಲ್ ಆಗಿರೋದು ಅಥವಾ ಬಂದಿರೋಂಥ ಒಂದು ವಿಚಾರ. ಸೊ ಹಾಗಾಗಿ ಅದ್ರ ಬಗ್ಗೆ ಸರ್ ಮೇಡಮ್ ಅದ್ರ ಬೆಲೆ ನನಗೆ ಗೊತ್ತು, ಬಟ್ ಅದ್ರ ಬೆಲೆ ಕಟ್ಟೋದು ಬೇಡ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಅವ್ರ ಪ್ರೀತಿ ಬಗ್ಗೆ ಮಾತಾಡ್ತೀನಿ. ಮೇಡಮ್ ನಾನೇ ಅದು ನಾರ್ಮಲ್ ಜಾಕೆಟ್ ಕೇಳಿದ್ದಿದ್ದವ್ರನ್ನ, ಬಟ್ ಅವ್ರು ಅದೇ ನನಗೆ ಅದು ಬೇಡ, ರಜದಕ್ಕೆ ನಾನು ಅದು ಕೊಡಲ್ಲ ಅಂದ್ಬಿಟ್ಟು ಸಚ್ ಹ್ಯೂಜ್ ಜಾಕೆಟ್ನ ಕೊಟ್ಟರು. ಮೇಡಮ್ ಅದನ್ನು ಹಾಕೊಂಡು ನೋಡ್ಬೇಕು, ನೀವು ಬಿದ್ದೋಯ್ತೀರಾ, ಅಷ್ಟು ಭಾರ ಇದೆ ಆ ಜಾಕೆಟು. ಆಮೇಲೆ ಅದನ್ನು ಮಾಡೋಕ್ಕೆ 1.5 ತಿಂಗಳು ಟೈಮ್ ತೊಗೊಂಡಿರೋದು. ಅಷ್ಟು ಪ್ರೀತಿ, ಅಷ್ಟು ವರ್ಕ್ ಮಾಡಿರೋ ಜಾಕೆಟ್ನ ನೀಟಾಗಿ ಎತ್ತು ಕೊಟ್ಟರು ಅಂದರೆ ಐಮ್ ಆಲ್ವೇಸ್ ಅದನ್ನು ಹೇಳೋಕ್ಕೆ ಮಾತುಗಳೇ ಇಲ್ಲ. ಯಾವತ್ತಿದ್ರೂ ಸದಾ ಚಿರಋಣಿ ಅವ್ರಿಗೆ. ಆಮೇಲೆ ವಾಲೆ, ನೀವು ನಂಬ್ತಿರೋ ಬಿಡ್ತಿರೋ, ನಾನು ಮನೇಲಿ ಕೂತ್ಕೊಂಡು ದೇವ್ರಿಗೆಲ್ಲ ಬೇಡ್ಕೊಂಬಿಟ್ಟಿದ್ದೀನಿ, ಯಾರೂ ನನಗೆ ಗಿಫ್ಟ್ ಕೊಡಬಾರ್ದು ಅಲ್ಲಿ ಒಳಗೆ ಅಂತ. ನನಗೆ ಗೊತ್ತಿದ್ದು ಸುದೀಪ್ ಸರ್ ಅಂತೂ ಕೊಡ್ತಾರೆ ಅಂತ. ಸೊ ನನ್ನ ವರ್ಷನೇ ಅದು ನನ್ನ ವಾಲೆಯಿಂದನೇ ಸ್ಟಾರ್ಟ್ ಆಯ್ತು ನನಗೆ. ಸೊ ಐ ಆಮ್ ವೆರಿ ವೆರಿ ಲಕ್ಕಿ ಹೇಳೋದು.